ಒಂದೇ ಟಿ20 ಪಂದ್ಯವನ್ನಾಡಿ ಐಪಿಎಲ್ಗೆ ಎಂಟ್ರಿ. ಮೊದಲ ಓವರ್ನಲ್ಲೇ 3 ವಿಕೆಟ್ ಪಡೆದು ಹೊಸ ದಾಖಲೆ. ಯಾರು ಗೊತ್ತಾ ಈ ಪ್ರಫುಲ್ ಹಿಂಗೆ? ಐಪಿಎಲ್ 2026ರ ಕ್ರೀಡಾಂಗಣದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳ ನಡುವೆ ಪಂದ್ಯ ನಡೆಯುತ್ತಿತ್ತು. ಅಂದು ಕಂಡಿದ್ದು ಒಬ್ಬ ಅನಾಮಧೇಯ ಯುವಕನ ಅಸಾಧಾರಣ ಸಾಧನೆಯನ್ನು. ಅದರಲ್ಲಿ 24 ವರ್ಷದ ಪ್ರಫುಲ್ ಹಿಂಗೆ ಎಂಬ ವೇಗದ ಬೌಲರ್ ತಮ್ಮ ಚೊಚ್ಚಲ ಐಪಿಎಲ್ ಪಂದ್ಯದ ಮೊದಲ ಓವರ್ನಲ್ಲಿಯೇ 3 ವಿಕೆಟ್ ಪಡೆಯುವ ಮೂಲಕ ಇತಿಹಾಸ ನಿರ್ಮಿಸಿದರು. ಐಪಿಎಲ್ನ 19 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ತನ್ನ ಮೊದಲ ಓವರ್ನಲ್ಲೇ 3 ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾದರು. ಹಳ್ಳಿಯ ಹುಡುಗನ ಕ್ರಿಕೆಟ್ ಕನಸು. ಪ್ರಫುಲ್ ಹಿಂಗೆ ಮೂಲತಃ ಮಹಾರಾಷ್ಟ್ರದ ನಾಗುರದವರು. ದೇಶೀಯ ಕ್ರಿಕೆಟ್ನಲ್ಲಿ ವಿದರ್ಭ ತಂಡವನ್ನು ಪ್ರತಿನಿಧಿಸುವ ಇವರು ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದವರು. ಆರಂಭದಲ್ಲಿ ಇವರಿಗೆ ಬ್ಯಾಟರ್ ಆಗಬೇಕೆಂಬ ಆಸೆಯಿತ್ತು. ಆದರೆ ಇವರ ದೈಹಿಕ ಸಾಮರ್ಥ್ಯ ಮತ್ತು ವೇಗವನ್ನು ಗಮನಿಸಿದ ಇವರ ತಂದೆ ಬ್ಯಾಟಿಂಗ್ ಬದಲು ವೇಗದ ಬೌಲಿಂಗ್ ಕಡೆಗೆ ಗಮನ ಹರಿಸುವಂತೆ ಸಲಹೆ ನೀಡಿದರು. ತಂದೆಯ ಆ ಮಾತೆ ಇಂದು ಇವರನ್ನು ಐಪಿಎಲ್ನಲ್ಲಿ ಮಿಂಚುವಂತೆ ಮಾಡಿದೆ. ಸಿದ್ಧತೆ ಮತ್ತು ತರಬೇತಿ. ಕ್ರಿಕೆಟ್ನ ಮೂಲಭೂತ ಪಾಠಗಳನ್ನು ನಾಗುರದಲ್ಲಿ ಕಲಿತ ಪ್ರಫುಲ್ ನಂತರ ಚೆನ್ನೈನ ಪ್ರಸಿದ್ಧ ಎಂಆರ್ಎಫ್ ಪೇಸ್ ಫೌಂಡೇಶನ್ ಸೇರಿದರು. ಅಲ್ಲಿ ದಂತಕಥೆ ಗ್ಲೆನ್ ಮೆಗ್ರಾತ್ ಅವರಿಂದ ಬೌಲಿಂಗ್ನ ಸೂಕ್ಷ್ಮತೆಗಳನ್ನು ಕಲಿತರು. ವೇಗಕ್ಕಿಂತ ಹೆಚ್ಚಾಗಿ ಚೆಂಡಿನ ಲೈನ್ ಮತ್ತು ಲೆಂತ್ ಮೇಲೆ ಹಿಡಿತ ಸಾಧಿಸುವುದು ಇವರ ಶಕ್ತಿಯಾಯಿತು. ಭಾರತದ ಅನುಭವಿ ವೇಗಿ ಉಮೇಶ್ ಯಾದವ್ ಅವರು ಪ್ರಫುಲ್ ಅವರಿಗೆ ಮೆಂಟರ್ ಆಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಉಮೇಶ್ ಯಾದವ್ ಅವರಂತೆಯೇ ಪ್ರಫುಲ್ ಕೂಡ ಚೆಂಡನ್ನು ಎರಡೂ ಕಡೆ ಸ್ವಿಂಗ್ ಮಾಡುವ ಕಲೆ ಕರಗತ ಮಾಡಿಕೊಂಡಿದ್ದಾರೆ. ದೇಶೀಯ ಕ್ರಿಕೆಟ್ನಲ್ಲಿ ಮಿಂಚು. ಐಪಿಎಲ್ಗೆ ಬರುವ ಮುನ್ನ ಪ್ರಫುಲ್ ದೇಶೀಯ ಕ್ರಿಕೆಟ್ನಲ್ಲಿ ಸದ್ದು ಮಾಡಿದ್ದರು. 2025ರಿಂದ 26ರ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಕೇವಲ 7 ಪಂದ್ಯಗಳಿಂದ 15 ವಿಕೆಟ್ ಪಡೆದು ಆಯ್ಕೆಗಾರರ ಗಮನ ಸೆಳೆದಿದ್ದರು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿಯೂ 10 ಪಂದ್ಯಗಳಿಂದ 27 ವಿಕೆಟ್ ಪಡೆದಿರುವ ಇವರು ವಿದರ್ಭ ತಂಡ, ರಣಜಿ ಟ್ರೋಫಿ ಮತ್ತು ವಿಜಯ್ ಹಜಾರೆ ಟ್ರೋಫಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ನೆರವಾಗಿದ್ದರು. ಐಪಿಎಲ್ 2026ರ ಹರಾಜು ಮತ್ತು ಲಕ್. 2026ರ ಐಪಿಎಲ್ ಮಿನಿ ಹರಾಜಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇವರನ್ನು ಕೇವಲ 30 ಲಕ್ಷ ರೂಪಾಯಿ ಮೂಲ ಬೆಲೆಗೆ ಖರೀದಿಸಿತು. ಆಗ ಯಾರಿಗೂ ತಿಳಿದಿರಲಿಲ್ಲ ಇವರು ಆವೃತ್ತಿಯ ಅತಿ ದೊಡ್ಡ ಪ್ಯಾಕೇಜ್ ಆಗಲಿದ್ದಾರೆ ಎಂದು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ನಾಯಕ ಅವರಿಗೆ ಮೊದಲ ಓವರ್ ನೀಡಿದಾಗ ಅವರು ವೈಭವ್ ಸೂರ್ಯವಂಶಿ, ಧ್ರುವ್ ಜುರೇಲ್ ಮತ್ತು ಪ್ರಿಟೋರಿಯಸ್ ಅವರ ವಿಕೆಟ್ ಉರುಳಿಸಿ ಸ್ಟೇಡಿಯಂನಲ್ಲಿ ಸಂಚಲನ ಮೂಡಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ರಾತ್ರೋರಾತ್ರಿ ಸ್ಟಾರ್. ಈ ಅಮೋಘ ಸಾಧನೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಪ್ರಫುಲ್ ಅವರ ಜನಪ್ರಿಯತೆ ಗಗನಕ್ಕೇರಿತು. ಪಂದ್ಯ ಆರಂಭವಾಗುವ ಮುನ್ನ ಇವರ ಇನ್ಸ್ಟಾಗ್ರಾಂ ಫಾಲೋವರ್ ಸಂಖ್ಯೆ ಕೇವಲ 6,000 ಇತ್ತು. ಆದರೆ ಆ ಪಂದ್ಯ ಮುಗಿಯುವ ಹೊತ್ತಿಗೆ ಅದು 42,000 ದಾಟಿತ್ತು. ಅಭಿಮಾನಿಗಳು ಇವರನ್ನು ಎಸ್ಆರ್ಎಚ್ ತಂಡದ ಹೊಸ ಆಯುಧ ಎಂದು ಕರೆಯುತ್ತಿದ್ದಾರೆ. ಮುಂದಿನ ಹಾದಿ. ಪ್ರಫುಲ್ ಹಿಂಗೆ ಅವರ ಈ ಆರಂಭ ಭಾರತೀಯ ಕ್ರಿಕೆಟ್ಗೆ ಮತ್ತೊಬ್ಬ ಪ್ರತಿಭಾವಂತ ವೇಗಿ ಸಿಕ್ಕಿದ್ದಾರೆ ಎಂಬುದರ ಸೂಚನೆಯಾಗಿದೆ. ಇವರ ಶಿಸ್ತುಬದ್ಧ ಬೌಲಿಂಗ್ ಮತ್ತು ವಿಕೆಟ್ ಪಡೆಯುವ ಹಸಿವು ಅವರನ್ನು ಮುಂದಿನ ದಿನಗಳಲ್ಲಿ ಭಾರತ ರಾಷ್ಟ್ರೀಯ ತಂಡಕ್ಕೂ ಕೊಂಡೊಯ್ಯುವ ಸಾಧ್ಯತೆಯಿದೆ. ಟೀಂ ಇಂಡಿಯಾಗೆ ಬೇಕಾಗಿರುವ ಹೊಸ ರಕ್ತದ ವೇಗಿಗಳಲ್ಲಿ ಪ್ರಫುಲ್ ಸದ್ಯ ಮುಂಚೂಣಿಯಲ್ಲಿದ್ದಾರೆ.